ಇಂದು ನನ್ನ ಮತ್ತು ಪರಮಾವತಾರಿಯ ಮಧ್ಯೆ ಯಾರು ಬರುವಂತಿಲ್ಲ. ರಾಧೆ, ಎಷ್ಟು ಸಮಯ ಕಳೆಯಿತು ಕೃಷ್ಣ, ಆದರೆ ನೀನು ಇದ್ದಂತೆಯೇ ಇರುವೆ. ಒಂದು ವಿಷಯಕ್ಕೆ ಹೊಗಳಲೇಬೇಕು. ಎಷ್ಟು ದೊಡ್ಡ ಸಂಕಟ ಬರಲಿ, ನೀನು ನಿನ್ನ ದುಸ್ಸಾಹಸ ಬಿಡುವುದಿಲ್ಲ. ಮಹಿಷಾಸುರ ಆಗಿರೋ ಕಂಸ ಮಾಮ, ಈಗ ನೀವು ನಿಮ್ಮ ಅಧರ್ಮ ಬಿಟ್ಬಿಡಿ. ಇನ್ನು ಅದರ ಅವಶ್ಯಕತೆ ಬರುವುದಿಲ್ಲ. ಇನ್ನು ನನ್ನ ಇಷ್ಟು ವರ್ಷಗಳ ಪ್ರತೀಕ್ಷೆ ಪೂರ್ಣವಾಗಲಿದೆ. ಕಂಸನ ಮೃತ್ಯುವಿನ ಆಕಾಶವಾಣಿ ಮಿಥ್ಯ ಸಿದ್ಧವಾಗಲಿದೆ. ಏಕೆಂದರೆ ಕಂಸನ ಮೃತ್ಯುವಿನ ಕಾರಣ ಕೃಷ್ಣ ಮತ್ತು ಮಹಿಷಾಸುರನ ಮೃತ್ಯುವಿನ ಕಾರಣ ರಾಧೆ. ಇಂದು ಇಬ್ಬರ ಅಂತ್ಯ ಮಾಡುತ್ತೇನೆ. ಅಯ್ಯೋ, ಇದೇನು ಭಗವಂತ, ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ಲ. ಈಗ ನಾವಿಬ್ರು ಇಲ್ಲಿ ನಿಂತ್ಕೊಂಡೇನ್ ಬೆಣ್ಣೆ ತೆಗಿಬೇಕಾ? ಇವರೇನೋ ಭಗವಂತ ಕಂಸನಿಂದ ಪಾರಾಗಿದ್ದರು. ಅಸುರ ರಾಜ ಮಹಿಷಾಸುರನಿಂದ ಪಾರಾಗಿ ಎಲ್ಲಿ ಓಡುತ್ತಾರೆ? ನಾನು ಇವರನ್ನು ಓಡಲು ಬಿಟ್ಟ ಕಾರಣ ನಾನು ಇವರ ಭಯದ ಆನಂದ ಪಡೆಯಲು ಬಯಸಿರುವೆ. ಬರುತ್ತೆ ಆನಂದ. ಎಲ್ಲಿ ಓಡ್ತಿರೋ ಓಡಿ. ಭಗವಂತ ಕಂಸ ಮಹಿಷಾಸುರಂಗೆ ಜೈ. ಏನಾಗಿತ್ತು ನಿನಗೆ? ನೀನ್ ಕಂಸನ್ ಮುಂದೆ ಹೋಗೋ ಮೊದ್ಲು ಒಂದ್ಸರಿ ನೀವು ಯೋಚಿಸ್ಲಿಲ್ವಾ? ನಿನಗೇನಾದ್ರೂ ಆಗಿದ್ರೆ ನಿನ್ ಅಮ್ಮನಿಗೇನಾಗ್ತಿತ್ತು ಅಂತ? ನಾನಂತೂ ಓಡೋಗ್ತಿದ್ದೆ, ಆದ್ರೆ ಈ ರಾಧೆನೇ ಕರ್ಕೊಂಡು ಹೋಗಿದ್ ನನ್ನ. ರಾಧೆ ನೀನಾ? ಅಮ್ಮ, ನವರಾತ್ರಿ ಶುರು ಆದಾಗಿಂದ ಈ ರಾಧೆ ತನ್ನನ್ನ ದೇವಿ ಅಂದ್ಕೊಳ್ತಿದ್ದಾಳೆ. ಗೊಲ್ಲ, ಇದೇನ್ ಹೇಳ್ತಿದ್ಯಾ ನೀನು? ಅತ್ತೆ, ಈ ಗೊಲ್ಲ ಸುಳ್ಳು ಹೇಳ್ತಿದ್ದಾನೆ. ನವರಾತ್ರಿ ಬಂದಾಗಿಂದ ಈ ಗೊಲ್ಲ ನನ್ನನ್ನ ದೇವಿ ದೇವಿ ಅಂತ ಕರೀತಾ ಇದ್ದಾನೆ. ಅಷ್ಟೇ ಅಲ್ಲ, ದಾಸವಾಳದ ಹೂವಿನ ಮಾಲೆ ತಂದು ನನಗೆ ಹಾಕಿದ್ದು ಈ ಗೊಲ್ಲಾನೆ. ಹಠಮಾರಿ ರಾಧೆ, ನನ್ನ ಅಮ್ಮನ ಹತ್ರ ಮಾತಾಡ್ತಿದ್ದಾನೆ. ಮತ್ತೆ ನೀನ್ ಯಾಕೆ ಮಧ್ಯ ಮಾತಾಡ್ತಿದ್ಯಾ? ಗೊಲ್ಲ, ನಾನ್ ಮಧ್ಯದಲ್ಲ, ಸುಳ್ಳಿನ ವಿರುದ್ಧ ಮಾತಾಡ್ತಿದ್ದೀನಿ. ನೀನೇ ಹೇಳ್ತೀಯಲ್ಲ, ಅಧರ್ಮದ ವಿರುದ್ಧ ಮಾತಾಡ್ಬೇಕು ಅಂತ. ರಾಧೆ, ರಾಕ್ಷಸರ ವಿರುದ್ಧ, ನಮ್ಮವರ ವಿರುದ್ಧ ಅಲ್ಲ. ರಾಧೆ, ಇನ್ನು ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಗೊಲ್ಲ, ನಾನು ನಿನ್ನಿಂದ ಏನೂ ತಿಳ್ಕೋಬೇಕಾಗಿಲ್ಲ. ರಾಧೆ, ಕೃಷ್ಣ, ಸುಮ್ನಿರಿ ನೀವಿಬ್ರು. ಏನು ಆಗೇ ಇಲ್ಲ ಅನ್ನೋ ಹಾಗಿಬ್ರು ಜಗಳ ಮಾಡ್ತಿದ್ದೀರಲ್ಲ. ಇಂಥ ಸಂಕಷ್ಟದ ಸಮಯದಲ್ಲಿ ಯಾರಾದ್ರೂ ಹೀಗೆ ಜಗಳ ಮಾಡ್ತಾರಾ? ಬನ್ನಿ ಇಲ್ಲಿಂದ, ಬನ್ನಿ. ಅಮ್ಮ, ಕ್ಷತ್ರಿಯ ಧರ್ಮ ಯುದ್ಧ ಮಾಡೋ ತಾನೆ. ನಾವ್ಯಾಕೆ ಜನರಿಗೆ ಸಹಾಯ ಮಾಡೋ ಬದಲು ಓಡೋಗ್ತಾ ಇದೀವಿ? ಭೀಮಾ, ನಾವು ಓಡ್ ಹೋಗ್ತಾ ಇಲ್ಲ, ನಾವು ರಕ್ಷಣೆ ಮಾಡ್ತಾ ಇದೀವಿ. ಈ ಕ್ಷಣ ರಕ್ಷಣೆ ಮಾಡೋಕೆ ಇದೊಂದೇ ಉಪಾಯ ಇರೋದು. ಇವಾಗ ನಾವೇನ್ ಮಾಡೋದು? ಈಗೇನು ಮಾಡಕ್ಕಾಗೋದಿಲ್ಲ. ಏನ್ ಮಾಡಿದ್ರು ಅದು ಕಂಸ ಮಹಿಷಾಸುರನೇ ಮಾಡೋದು. ಇಲ್ಲ ಕಂದ, ಅಮ್ಮ ಇರುವಾಗ ಕಣ್ಣನ ಜೀವಕ್ಕೆ ಅಪಾಯ ಆಗೋದು ಯಾವತ್ತಿಗೂ ಸಾಧ್ಯನೇ ಇಲ್ಲ. ಇಡೀ ಜಗತ್ತಿಗೆ ಏನ್ ಬೇಕಾದ್ರೂ ಆಗೋಗ್ಲಿ. ಇದೇ ತರ ನಾವು ಬರೀ ನಮ್ಮನ್ನ ಕಾಪಾಡ್ಕೊಳ್ತಿದ್ರೆ ಆಮೇಲೆ ಬೇರೆ ಯಾರು ಉಳಿಯೋದೇ ಇಲ್ಲ. ಕಂದ, ಅಮ್ಮ, ಕೀರ್ತಿ, ಕೀರ್ತಿ,
ಅಮ್ಮ 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 ಹೇಳಮ್ಮ, ನಿನ್ ಮಗಳ ಹತ್ರ ಏನಾದ್ರೂ ಮಾತಾಡು ಅಮ್ಮ. ಅಮ್ಮ ಹೇಳು, ಹೇಳಮ್ಮ, ಕಣ್ಬಿಡು ಅಮ್ಮ. ಯಶೋದೆ ಹೇಳು. ಅಪ್ಪ ಅಪ್ಪ ಕಣ್ಬಿಡಿ ಅಪ್ಪ. ಅಪ್ಪ ಹೇಳಿ, ನೋಡಿ ಅಮ್ಮಂಗೆ ಏನಾಗಿದೆ ಅಂತ. ಅಧರ್ಮಿ, ಪಾಪಿ, ಕಂಸ, ನೀನೊಂದು ಜೀವ ನೀಡದಿದ್ದರೂ ಸಹಸ್ರ ಜೀವ ತೆಗೆದಿರುವೆ. ಪೂರ್ತಿ ವ್ರಜಮಂಡಲವನ್ನು ಸಮಾಪ್ತ ಮಾಡುತ್ತಿರುವೆ. ನೀನು ಕೇವಲ ಜನರನ್ನಲ್ಲ, ಜೊತೆಗೆ ಮಾತಾ ಪಿತಾ ಪುತ್ರ ಅಣ್ಣ ತಂಗಿಯನ್ನು ಸಾಯಿಸಿರುವೆ. ಕೇವಲ ಜನರ ಜೀವನ ಪಡೆಯುತ್ತಿಲ್ಲ, ಜೊತೆಗೆ ಅವರ ಜೀವನದಲ್ಲಿರುವ ಪ್ರೇಮ, ಸಂಬಂಧ, ಆತ್ಮೀಯತೆ ಮತ್ತು ಮನುಷ್ಯತ್ವದ ಅಂತ್ಯ ಮಾಡುತ್ತಿರುವೆ. ಶಾಸ್ತ್ರದ ಜ್ಞಾನಿ ಗರ್ಗಾಚಾರ್ಯ, ನೀನು ಹೇಳಿದ್ದು ಸರಿ. ನನ್ನ ಶತ್ರುತ್ವ ಜನರೊಂದಿಗಲ್ಲ, ಬದಲಾಗಿ ಅವರ ಒಳಗಿರುವ ಧರ್ಮದೊಂದಿಗೆ. ಇಂದು ರಾಧೆ, ಕೃಷ್ಣ ಮತ್ತು ವ್ರಜವಾಸಿಗಳ ಜೊತೆಗೆ ಈ ಜಗತ್ತಿನಿಂದ ಧರ್ಮವನ್ನು ನಾನು ಶಾಶ್ವತವಾಗಿ ಸಮಾಪ್ತ ಮಾಡುತ್ತೇನೆ. ನೀನ್ ಹೀಗ್ಯಾಕ್ ಮಾಡ್ದೆ ಅಮ್ಮ? ಕಂಸನ ಬಾಣಕ್ಕೆ ನೀನೇ ಕಡ್ಡ ಬಂದೆ ಅಮ್ಮ. ಆ ಬಾಣ ನನ್ ಬಿಟ್ಟಿದ್ದು, ಆ ಬಾಣ ನನ್ ತಾಗ್ಬೇಕಿತ್ತಮ್ಮ. ಕಂಸ ಮೈಸೂರ ನಿಮ್ಮನ್ನಲ್ಲ, ನನ್ನ ಕೊಲಕ್ ಬಂದಿದ್ದಮ್ಮ. ಅಮ್ಮ ಕಣ್ಬಿಡು ಅಮ್ಮ. ಅಪ್ಪ ಹೇಳಿ ಅಪ್ಪ, ಹೇಳಿ ಅಪ್ಪ. ಅಮ್ಮಂಗೆ ಏನಾಯ್ತು ಅಂತ ನೋಡಿ ಅಪ್ಪ. ಅಮ್ಮ ನಾನು ನಿಮ್ಗೆ ಏನೂ ಆಗಕ್ ಬಿಡಲ್ಲ ಅಮ್ಮ. ಅಮ್ಮ ಹೇಳು ಅಮ್ಮ, ಅಮ್ಮ ಹೇಳು. ನೀವಿಬ್ರು ಕಣ್ಬಿಡಿ ಅಮ್ಮ. ಅಪ್ಪ ಕಣ್ಬಿಡಿ. ಗುಲ್ಲ, ಅಪ್ಪಂಗೂ ಎಚ್ಚರ ಇಲ್ಲ, ಅಮ್ಮನೂ ಏನು ಮಾತಾಡ್ತಾ ಇಲ್ಲ, ಅತ್ತೆ ಮಾವನೂ ಮಾತಾಡ್ತಾ ಇಲ್ಲ. ಎಲ್ಲರೂ ಎಚ್ಚರ ತಪ್ಪಿದ್ದಾರೆ. ಏನಾದ್ರೂ ಮಾಡು. ರಾಧೆ, ನಾನು ಆ ಅಧರ್ಮಿ ಕಂಸ ಮಹಿಷಾಸುರನ್ನ ಬಿಡೋದಿಲ್ಲ. ಅವನ ಪಾಪಗಳು ಕೂಡ ಬಹಳ ಮುಂಚೆನೆ ತುಂಬ ಹೋಗಿದೆ. ಅದೇ ಕಂಸ ಏನಾದ್ರೂ ಷಡ್ಯಂತ್ರ ಮಾಡಿ ಪಾರಾಗ್ ಬಿಡ್ತಾನೆ. ಈ ಸಲ ಅಂತೂ ಅವನು ತನ್ನನ್ನು ಕಾಪಾಡ್ಕೊಳ್ಳಕ್ಕೆ ಮಹಿಷಾಸುರ ಆಗಿದ್ದಾನೆ. ರದಿ, ರದಿ, ನಾನು ನನ್ನ ಜೀವಂತವಾಗಿ ಬಿಡೋದಿಲ್ಲ. ರಾಧೆ, ಕೃಷ್ಣ, ಗುರುದೇವ, ಗುರುದೇವ, ಒಳ್ಳೇದಾಯ್ತು ನೀವು ಬಂದಿದ್ದು. ನೋಡಿ ಇಲ್ಲಿ ಎಲ್ರು ಹೇಗ್ ಪ್ರಜ್ಞೆ ತಪ್ಪಿದ್ದಾರೆ. ಇವ್ರ ಪ್ರಜ್ಞೆ ಮತ್ತೆ ಬರೋಕೆ ಏನಾದ್ರೂ ಮಾಡಿ ಗುರುದೇವ, ಏನಾದ್ರೂ ಮಾಡಿ. ಗುರುದೇವ, ನೀವು ನಿಮ್ಮ ಯೋಗ ಶಕ್ತಿಯ ಪ್ರಯೋಗ ಮಾಡಿ ಬ್ರಜಮಂಡಲದವ್ರಿಗೆಲ್ಲ ಮತ್ತೆ ಎಚ್ಚರ ಬರ್ಸಿ ಗುರುದೇವ. ರಾಧೆ, ಯೋಗ ಶಕ್ತಿಗೂ ಕೆಲವು ಸೀಮೆಗಳಿರುತ್ತವೆ. ಯೋಗ ಶಕ್ತಿಯಿಂದ ಜನರ ಪ್ರಜ್ಞೆಯನ್ನು ಮರಳಿಸಬಹುದು. ಆದರೆ ನನಗನಿಸುತ್ತಿದೆ, ಈ ಜನರೆಲ್ಲ ಕೇವಲ ಮೂರ್ಛೆ ತಪ್ಪಿದ್ದಲ್ಲ, ಬದಲಿಗೆ ಕಂಸ ಮಹಿಷಾಸುರ ಇವರೆಲ್ಲರ ಹತ್ಯೆ ಮಾಡಿದ್ದಾನೆ. ಇಲ್ಲ ಇಲ್ಲ ಗುರುದೇವ, ಹಾಗಾಗೋಕ್ ಸಾಧ್ಯ ಇಲ್ಲ ಗುರುದೇವ. ನನ್ಗನ್ಸುತ್ತೆ ಅವರು ಗಾಢವಾದ ನಿದ್ರೆಯಲ್ಲಿದ್ದಾರೆ ಗುರುದೇವ. ಮತ್ತೆ ಜೀವನದಲ್ಲಿ ಮೊದಲನೇ ಸಲ ನಿಮ್ಮಿಂದ ಏನೋ ತಪ್ಪಾಗಿದೆ. ಇಲ್ಲ ಕೃಷ್ಣ, ಇವರೆಲ್ಲರ ಮೇಲೆ ಪ್ರಯೋಗಿಸಿರುವ ಬಾಣ ಮಂತ್ರಪೂರಿತ ಅಮೋಘ ಬಾಣ. ಇವುಗಳನ್ನು ಎದುರಿಸಲು ಈ ಜಗತ್ತಿನಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಈ ಶಕ್ತಿಯನ್ನು ಒಮ್ಮೆ ಸ್ವತಃ ಮಹಾದೇವ ವಿಷ್ಣುವಿನ ಮೇಲೆ ಪ್ರಯೋಗಿಸಿದರೂ ಅವರಿಗೂ ಇದನ್ನು ಎದುರಿಸಲು ಸಾಧ್ಯವಿಲ್ಲ. ಗುರುದೇವ, ಒಮ್ಮೆ ಕಂಸ ಈ ರೀತಿ ಅನರ್ಥ ಮಾಡಿದ್ರೆ ಅವನು ಒಂದು ಕ್ಷಣನೂ ಜೀವಂತವಾಗಿರಲ್ಲ. ನಾನು ಓದ್ತಿದ್ದೀನಿ ಅವನ ಮಂತ್ರದ ಅಮೋಘ ಬಾಣ ಎದುರಿಸೋಕೆ. ನನ್ಗೆ ಆಜ್ಞೆ ಕೊಡಿ ಗುರುದೇವ. ನಾನು ಅಧರ್ಮಿ ಕಂಸ ಮಹಿಷಾಸುರನ ಅಂತ್ಯ ಮಾಡಕ್ ಹೋಗ್ತಿದ್ದೀನಿ. ಇಲ್ಲ ಕೃಷ್ಣ, ಈ ಸಮಯ ಕಂಸ ಮಹಿಷಾಸುರನ ಅಂತ್ಯ ಮಾಡುವುದಕ್ಕಿಂತಲೂ ಅವಶ್ಯಕ ನಿನ್ನ ಮತ್ತು ರಾಧೆಯ ಜೀವನ ರಕ್ಷಣೆ. ಗುರುದೇವ, ಇದೇನೇ ಹೇಳ್ತಿದ್ದೀರಿ? ಎಲ್ಲರ ಜೀವನ ಮುಖ್ಯನೇ. ಆದರೆ ಕಂಸ ಮಹಿಷಾಸುರ ಎಲ್ಲರನ್ನೂ ಅಲ್ಲ, ಕೇವಲ ನಿಮ್ಮಿಬ್ಬರನ್ನೇ ಹುಡುಕುತ್ತಿದ್ದಾನೆ. ನೀವಿಬ್ಬರು ಅವನ ಬಳಿಗೆ ಹೋಗುವ ಅಗತ್ಯವಿಲ್ಲ, ಏಕೆಂದರೆ ಅವನು ಸ್ವತಃ ನಿಮ್ಮ ಬಳಿ ಬರಲು ಪ್ರಯತ್ನಿಸುತ್ತಿದ್ದಾನೆ. ಈ ಅಪಾಯ ದೂರವಾಗುವವರೆಗೂ ನೀವಿಬ್ಬರು ಅವನಿಂದ ಅಡಗಲೇಬೇಕು.
ಭಗವಂತ ಭಗವಂತ, ನಾನು ನಿಮ್ಮ ಅನುಕರಣೆ ಮಾಡ್ಬಿಟ್ಟೆ. ನೀವು ಈ ಹೊಸ ಶರೀರ ಧರಿಸಿದೀರಾ, ನಾನು ಅನ್ಕೊಂಡೆ ನಾನು ಹೊಸ ಶರೀರ ಧರಿಸೋಣ ಅಂತ. ಹೇಗ್ ಕಾಣಿಸ್ತಿದೀನಿ ಭಗವಂತ? ನಿನ್ನ ಹೊಸ ಶರೀರದ ಉತ್ಸಾಹ ನಂತರ ಮಾಡಿಕೋ ಭದ್ರಾಕ್ಷ. ಮೊದಲು ಪತ್ತೆ ಮಾಡುವ ರಾಧೆ ಮತ್ತು ಕೃಷ್ಣ ಎಲ್ಲಿ ಹೋಗಿದ್ದಾರೆ? ಭಗವಂತ, ನನ್ನ ಪ್ರೇತ ಬುದ್ಧಿ ಹೇಳ್ತಾ ಇರೋದು ಈ ಕೃಷ್ಣ ಮತ್ತೆ ರಾಧೆ ಸತ್ತೋಗಿರೋ ಬ್ರಜವಾಸಿಗಳ ಮಧ್ಯೆ ಕೂತ್ಕೊಂಡು ಅವರ ಆತ್ಮದ ಶಾಂತಿಗೋಸ್ಕರ ಕಣ್ಣೀರ್ ಹಾಕ್ತಾ ಇರ್ಬೇಕು. ನಡೀರಿ, ನಾವು ಅಲ್ಲೇ ಹೋಗಿ ನೋಡೋಣ. ಆದ್ರೆ ಗುರುದೇವ, ತಂದೆ ತಾಯಿನ ಹೀಗೆ ಸಾಯೋದಕ್ಕೆ ಬಿಟ್ಟು ಹೋಗೋದು ಧರ್ಮಸಮ್ಮತವಲ್ಲವೇ? ಹೇ ಕೃಷ್ಣ, ನಮ್ಮ ಜೀವದ ರಕ್ಷಣೆ ಮಾಡುವುದು ಧರ್ಮಸಮ್ಮತವಲ್ಲವೇ? ಮಾತೇ ಇದೆ, ಶರೀರ ರಕ್ಷಿತ ಪರಮೋ ಧರ್ಮ. ಅರ್ಥಾತ್ ನಮ್ಮ ಜೀವನದ ರಕ್ಷಣೆ ಮಾಡುವುದು ಪರಮಧರ್ಮವಾಗಿದೆ. ಆದ್ರೆ ಗುರುದೇವ, ಈಗ ಈ ಸಮಸ್ಯೆಗೆ ಪರಿಹಾರ ಹುಡುಕೋದು ಅವಶ್ಯಕನೇ. ಹೇ ಕೃಷ್ಣ, ಹೇ ರಾಧೆ, ಒಮ್ಮೆ ನೀವಿಬ್ಬರು ಈ ಅಪಾಯದಿಂದ ದೂರವಿದ್ದರೆ ಮಾತ್ರ ಕಂಸ ಮಹಿಷಾಸುರನ ವಧೆಗೆ ಮಾರ್ಗ ಹುಡುಕಲು ಸಾಧ್ಯ. ಮತ್ತು ಸಂಭವವಿದೆ, ಎಲ್ಲ ವ್ರಜವಾಸಿಗಳನ್ನು ಪುನರ್ಜೀವಿತಗೊಳಿಸುವ ಮಾರ್ಗವೂ ದೊರೆಯಬಹುದು. ಆದ್ದರಿಂದ ನೀವಿಬ್ಬರು ನಿಮ್ಮ ಮತ್ತು ವ್ರಜಮಂಡಲ ವಾಸಿಗಳ ರಕ್ಷಣೆಗಾಗಿ ಇಲ್ಲಿಂದ ಹೋಗಲೇಬೇಕು. ಸರಿಯಾಗಿ ನೋಡು ಭದ್ರಾಕ್ಷ, ಆ ಕೃಷ್ಣ ಮತ್ತು ಅವನ ಶಕ್ತಿ ರೂಪ ರಾಧೆ ಎಲ್ಲಿ ಅಡಗಿರುವರು? ಹೇ ಕೃಷ್ಣ, ಹೇ ರಾಧೆ, ಕಂಸ ಮಹಿಷಾಸುರ ಇಲ್ಲಿ ಬರಲಿದ್ದಾನೆ. ನೀವಿಬ್ಬರು ಶೀಘ್ರವೇ ಇಲ್ಲಿಂದ ಹೊರಟು ಬಿಡಿ. ನಾವಿಬ್ರು ಹೋಗೋದಾದ್ರೆ ಎಲ್ಲಿಗೆ? ನೀವಿಬ್ಬರು ಗೋಪೇಶ್ವರ ಮಹಾದೇವ ಮಂದಿರಕ್ಕೆ ತೆರಳಬೇಕು. ಗೋಪೇಶ್ವರ ಮಹಾದೇವ ಮಂದಿರದಲ್ಲಿ ಕಂಸ ಮಹಿಷಾಸುರ ನಿಮಗೆ ಯಾವ ಅಹಿತವನ್ನು ಮಾಡಲಾಗದು. ನೀವಿಬ್ಬರು ಅಲ್ಲಿ ಸುರಕ್ಷಿತವಿರುತ್ತೀರಿ. ಗುರುದೇವ, ನಾವು ಹೋಗ್ತಿರೋದೇನಕ್ಕಂದ್ರೆ ನಮ್ಮ ಅಪ್ಪ ಅಮ್ಮ ಮತ್ತೆ ವೃಂದಾವನ ವಾಸಿಗಳನ್ನ ಕಾಪಾಡೋದಕ್ಕೆ. ನಡಿರದೆ, ಬೇಗನೆ ನಡಿ. ಬೇಗನೆ ತೆರಳಿ ಪ್ರಭು. ಗರ್ಗಾಚಾರ್ಯ, ಎಲ್ಲಿದ್ದಾರೆ ಇಬ್ಬರು? ಪರಮಾವತಾರಿ ಮತ್ತವನ ಶಕ್ತಿ ಬರ್ಷಾನಾದ ಗೋಪಿ ರಾಧೆ. ಕಂಸ ಮಹಿಷಾಸುರ, ನೀನು ಪೂರ್ತಿ ವ್ರಜಮಂಡಲ ವಾಸಿಗಳನ್ನು ಅಂತ್ಯ ಮಾಡಿಬಿಟ್ಟೆ. ಇನ್ಯಾರನ್ನು ಹುಡುಕಬೇಕು ನೀನು? ಅಯ್ಯೋ ಕೊಲ್ಲರ ಗುರುದೇವ, ಭಗವಂತ ಇಲ್ಲಿ ತಲುಪೋದಕ್ಕೂ ಮೊದ್ಲೇನೆ ನೀನ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ. ಅಲ್ದೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡು ತಪ್ಪಿಸ್ಕೊಳಕ್ ನೋಡ್ತಿದ್ಯಾ. ಈಗ ಸೀದಾ ಸೀದಾ ಹೇಳ್ಬಿಡು, ಎಲ್ಲಿ ಅಡಗಿಸಿದ್ಯಾ ಕೃಷ್ಣ ಮತ್ತೆ ರಾಧೆನ? ಇಲ್ದಿದ್ರೆ ನಿನ್ ಕತೆ ಆಗ್ಬಿಡುತ್ತೆ ಬೆಣ್ಣೆ. ಭದ್ರಾಕ್ಷ, ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಾಗದು. ಭಗವಂತ, ಈಗಂತೂ ನನಗ್ ಪಕ್ಕಾ ನಂಬಿಕೆ ಬಂದ್ಬಿಟ್ಟಿದೆ. ಆ ಕೃಷ್ಣ ಮತ್ತೆ ರಾಧೆನ ಈ ಗೊಲ್ಲನ ಗುರುದೇವನ ಎಲ್ಲೋ ಅಡಗಿಸಿಟ್ಟಿರ್ಬೋದು. ಈಗ ಇವನೇ ತಿಳಿಸ್ತಾನೆ, ಕೇಳಿ ಇವನ್ನೇ. ನಾರಾಯಣ ನಾರಾಯಣ. ಮಾತೆ, ಅಲ್ಲಿ ಅನರ್ಥವಾಗುತ್ತಿದೆ. ಮಹಿಷಾಸುರ ರೂಪಿ ಕಂಸ ತನ್ನ ಯೋಜನೆಯಲ್ಲಿ ಸಫಲನಾಗುವನು ಮಾತೆ. ಆತ ಒಂದೇ ಪ್ರಹಾರದಲ್ಲಿ ಎಲ್ಲ ಬ್ರಜವಾಸಿಗಳ ಅಂತ್ಯ ಮಾಡಿದ್ದಾನೆ. ಮತ್ತೆ ಈಗ ದೇವಿ ರಾಧೆ ಮತ್ತು ಶ್ರೀಕೃಷ್ಣನನ್ನು ಹುಡುಕುತ್ತಿದ್ದಾನೆ. ಮಾತೆ, ದೇವಿ ರಾಧೆ ಮತ್ತು ಪರಮಾವತಾರಿ ಶ್ರೀಕೃಷ್ಣನಿಗೂ ಅಷ್ಟು ಶಕ್ತಿ ಇಲ್ಲವೇ ಅವರಿಬ್ಬರೂ ಸೇರಿಕೊಂಡು ಈ ಪಾಪಿ ಕಂಸನ ಅಂತ್ಯ ಮಾಡಲು? ದೇವರ್ಷಿ, ಪ್ರಶ್ನೆ ಶಕ್ತಿಯದ್ದಲ್ಲ, ಶಕ್ತಿಯ ಪ್ರಯೋಗದ್ದಷ್ಟೇ. ರಾಧೆ ಮತ್ತು ಕೃಷ್ಣ ಪ್ರಕೃತಿ ಮತ್ತು ಪುರುಷರು ಒಮ್ಮೆ ಇಬ್ಬರು ಸೇರಿಕೊಂಡು ಜಗತ್ತನ್ನು ರಚಿಸಬಲ್ಲರಾದರೆ ಜಗತ್ತಿನ ಕೆಟ್ಟ ಶಕ್ತಿಯನ್ನು ನಾಶ ಮಾಡಬಲ್ಲರು. ನನಗೆ ಅರ್ಥವಾಗುತ್ತಿಲ್ಲ. ಇಬ್ಬರು ಮಹಿಷಾಸುರ ರೂಪಿ ಕಂಸನಿಗೆ ಹೆದರುವುದೇಕೆ? ದೇವರ್ಷಿ, ಅದು ಹೆದರಿಕೆಯಲ್ಲ, ಬದಲಾಗಿ ಗುರುದೇವರ ಜೊತೆ ಸೇರಿಕೊಂಡು ಮಹಿಷಾಸುರ ರೂಪಿ ಕಂಸನ ಅಂತ್ಯದ ಯೋಜನೆ ಮಾಡುತ್ತಿದ್ದಾರೆ. ಯೋಜನೆ ಮಾಡುತ್ತಿದ್ದಾರೆಯೇ? ಆ ಶಕ್ತಿಯನ್ನು ಜಾಗೃತ ಮಾಡುವ ಮಾರ್ಗ ಹುಡುಕುತ್ತಿದ್ದಾರೆ. ಅದರಿಂದ ಅವನ ಅಂತ್ಯ ಮಾಡುವರು. ನಾರಾಯಣ ನಾರಾಯಣ. ಪ್ರಭುವಿನ ಲೀಲೆ ಪ್ರಭುವಿಗೆ ಗೊತ್ತು ಮಾತೆ. ಗ್ರಂಥಗಳ ಜ್ಞಾನಿ,
ಅರಿತಿದ್ದೇನೆ ನಿನ್ನ ಶ್ರದ್ಧೆ ಭಗವಂತ ಕಂಸನಿಗಲ್ಲ, ಆ ವಂಚಕ ವಿಷ್ಣುವಿಗೆ. ಮತ್ತು ನೀನು ಆ ಬಾಲಕರನ್ನು ಕಾಪಾಡುವ ಪ್ರಯತ್ನ ಅವಶ್ಯ ಮಾಡುವೆ. ಅದಕ್ಕೆ ಅಂತಿಮ ಬಾರಿ ಹೇಳುತ್ತಿದ್ದೇನೆ, ಆ ಗೊಲ್ಲ ಮತ್ತು ಗೋಪಿಯ ವಿಷಯ ಹೇಳುವಾಗ ನೀನು ಸ್ವಲ್ಪವೇ ಸುಮ್ಮನಾದರೂ ನಿನಗೀಗ ನಾನೇ ಸ್ವತಃ ಮುಕ್ತಿ ನೀಡುತ್ತೇನೆ. ಕಂಸರೂಪಿ ಮಹಿಷಾಸುರ, ನೀನು ರಾಧೆ ಮತ್ತು ಕೃಷ್ಣನನ್ನು ಹುಡುಕಾಡುತ್ತಿಲ್ಲ, ಬದಲಾಗಿ ಸ್ವತಃ ನಿನ್ನ ಸಾವನ್ನು ಹುಡುಕುತ್ತಿರುವೆ. ಇನ್ನು ಕೇವಲ ಕಂಸ ಮಹಿಷಾಸುರನ ಕೊನೆಗಳಿಗೆ ಬರುವುದಷ್ಟೇ ಉಳಿದುಕೊಂಡಿದೆ. ನೀನಂದುಕೊಂಡಿದ್ದರೆ ಈ ಮಹಿಷಾಸುರನ ಶರೀರ ಧಾರಣೆ ಮಾಡಿ ನೀನು ಅಜರಾಮರನಾದನೆಂದು, ನೀನಂದುಕೊಂಡಿದ್ದರೆ ಈ ಕಂಸ ಮಹಿಷಾಸುರನ ಸಂಯೋಜನೆಯ ಕಾರಣ ಪರಮಾವತಾರಿ ನಿನ್ನನ್ನು ಸಾಯಿಸಲಾಗದೆಂದು, ಅದು ನಿನ್ನ ಜೀವನದ ಬಹಳ ದೊಡ್ಡ ಭ್ರಮೆಯೇ. ಏಕೆಂದರೆ ನಿನ್ನ ಅಂತ್ಯ ಪರಮಾವತಾರಿ ಶ್ರೀಕೃಷ್ಣನಿಂದಲೇ ನಿಶ್ಚಿತವು. ಸಂಹಿತಾ ಕರ್ತೃವೆ, ಗ್ರಂಥದ ಅಧ್ಯಯನ ಮಾಡಿ ಮಾಡಿ ನಿನ್ನಯ ಬುದ್ಧಿ ಭ್ರಷ್ಟ ಆಗಿದೆ. ಅಲ್ಲದೆ ನಿನ್ನಂತಹ ಆಚಾರ್ಯ ಲೇಖಕ ಈ ಭೂಮಿಯಲ್ಲಿ ಅಲ್ಲ, ತನ್ನ ಸ್ವಪ್ನದ ಜಗತ್ತಿನಲ್ಲಿ ಅಧಿಕ ಚಲನೆ ಮಾಡುತ್ತಾನೆ. ಆದ್ದರಿಂದ ನಿನ್ನ ನಿರರ್ಗಳ ಪ್ರಲಾಪ ನನಗೆಂದು ಲೆಕ್ಕಕ್ಕೆ ಬರುವುದಿಲ್ಲ. ಲೆಕ್ಕವ ಇಡುವುದು ನನ್ನ ಈ ಖಡ್ಗ. ಇದು ನಿನ್ನ ರುಂಡವ ಮುಂಡದಿಂದ ವಿಭಜನೆ ಮಾಡುತ್ತದೆ. ಭಗವಂತ ನಿಂತ್ಕೊಳ್ಳಿ ಭಗವಂತ. ಶಾಂತರಾಗಬೇಕು ಭಗವಂತ. ನೀವು ಮೊದಲೇ ಎಲ್ಲ ಬೃಂದಾವನವಾಸಿಗಳಿಗೂ ತಮ್ಮಿಂದಲೇ ಮುಕ್ತಿ ನೀಡಾಗಿದೆ. ಈಗ ಉಳಿದಿದ್ದು ಕೇವಲ 3 ಜನ, ಕೃಷ್ಣ, ರಾಧೆ ಮತ್ತೆ ಈ ಗೊಲ್ಲನ ಗುರುದೇವ. ನನಗಿಬ್ಬರೇ ಸಾಕು. ಅಲ್ಲದೆ ಅವರ ಈ ಗುರುದೇವ ರಾಧೆ ಮತ್ತು ಕೃಷ್ಣನ ವಿಷಯ ಹೇಳುವುದಿಲ್ಲ. ಅದಕ್ಕಾಗಿ ವಿಷ್ಣು ಭಕ್ತ ಗರ್ಗಾಚಾರ್ಯ ಇನ್ನು ನಮ್ಮ ಯಾವ ಕಾರ್ಯಕ್ಕೂ ಬೇಡ. ಭಗವಂತ, ಆದ್ರೆ ನೀವು ಕೃಷ್ಣ ಮತ್ತೆ ರಾಧೆಯ ಅಂತ್ಯ ಮಾಡುವಾಗ ಸಾಕ್ಷಿಗೆ ಯಾರಾದ್ರೂ ಇರ್ಲೇಬೇಕಲ್ಲ. ಈ ಜಗತ್ತನ್ನೆಲ್ಲ ತಿರುಗಿ ಎಲ್ಲರಿಗೂ ಹೇಳ್ಬೇಕಲ್ಲ. ಈ ಭಗವಂತ ಕಂಸನೆ ಆಕಾಶವಾಣಿನ ಸುಳ್ಳು ಮಾಡ್ದ ಅನ್ನೋದನ್ನ. ಹಾಗಿದ್ದರೆ ಇವನು ಬರೆಯಲಿ ನನ್ನ ಪರಾಕ್ರಮದ ಗಾಥೆ. ಹಾ ಭಗವಂತ, ಅದಕ್ಕಾಗಿನೇ ಇವನು ಜೀವಂತವಾಗಿರೋದು ಅತಿ ಅವಶ್ಯಕ. ರಾಧೆ, ನೀನು ಮಂದಿರದ ಒಳಗೆ ಪೂರ್ತಿ ಸುರಕ್ಷಿತವಾಗಿ ಇರ್ತೀಯ. ನೀನ್ ಇಲ್ಲೇ ಇರು, ನಾನು ಹೀಗೋಗಿ ಹಾಗೆ ಬರ್ತೀನಿ. ಗೊಲ್ಲ, ಯಾಕೆ ನೀನೀಗ ಇಲ್ಲಿ ಸುರಕ್ಷಿತವಾಗಿಲ್ವಾ? ರಾಧೆ, ವಿಷಯ ಈಗ ಅದಲ್ಲ, ನಾನು ಸುರಕ್ಷಿತನೇ. ಆದ್ರೆ ನಾನು ನೋಡ್ಕೊಂಡ್ ಬರ್ತೀನಿ ಈಗ ಕಂಸ ಮಹಿಷಾಸುರ ಏನ್ ಮಾಡ್ತಿದ್ದಾನಂತ. ಹಾಗೊಲ್ಲ, ನಿನ್ ಜೊತೆಗೆ ನಾನು ಬರ್ತೀನಿ. ರಾಧೆ, ಕಂಸ ಮಹಿಷಾಸುರ ನನ್ನನ್ನ ಮತ್ತೆ ನಿನ್ನನ್ನು ಹುಡುಕ್ತಿದ್ದಾನೆ. ಒಮ್ಮೆ ನಾವಿಬ್ರು ಕಂಸ ಮಹಿಷಾಸುರಂಗೆ ಜೊತೆಲೆ ಸಿಕ್ಬಿಟ್ರೆ ಅವನ ಯೋಚನೆ ಸಫಲ ಆಗ್ಬಿಡತ್ತಿ. ಅದಕ್ಕಾಗಿ ಈಗ ನಾವಿಬ್ರು ಬೇರೆ ಬೇರೆ ಆಗಿರೋದೇ ಒಳ್ಳೇದು. ಆಗ್ಲಿ ಗೊಲ್ಲ, ನೀನ್ ಹೋಗು. ಕಂಸ ಮಹಿಷಾಸುರನ್ ಕಣ್ಣಿಗೆ ಕಾಣಿಸ್ಕೋಬೇಡ. ಅವನ್ ಹೇಗಾದ್ರೂ ನಿನ್ ಮೇಲ್ ದಾಳಿ ಮಾಡ್ಬೋದು. ಆಗ್ಲಿ ರಾಧೆ. ಆದ್ರೆ ರಾಧೆ, ನಾನು ಎಲ್ಲಿವರೆಗೂ ಬರೋದಿಲ್ವೋ ನೀನ್ ಈ ಗೋಪೇಶ್ವರ ಮಂದಿರದಿಂದ ಹೊರಗ್ ಬರ್ಬೇಡ, ಸರಿನಾ ರಾಧೆ? ಕಂಸ ಮಹಿಷಾಸುರ, ಆ ಕಡೆ ಈ ಕಡೆ ಯಾಕೆ ನೋಡ್ತಿದ್ಯಾ? ನಾನು ಇಲ್ಲಿದ್ದೀನಿ. ಕೊನೆಗಾದರೂ ನೀನು ಬಂದೆಯಲ್ಲ ಪರಮಾವತಾರಿ. ಆದರೆ ಎಲ್ಲ ವ್ರಜವಾಸಿಗಳ ಸಾವಿನ ನಂತರ ಬಂದೆಯಲ್ಲ ಸ್ವಾರ್ಥಿ. ಬಹಳ ತಡ ಮಾಡಿಬಿಟ್ಟೆ ಬರುವುದಕ್ಕೆ. ಆ ಕಂಸ ಮಹಿಷಾಸುರ, ನೀನು ನನ್ನನ್ನ ಎಷ್ಟು ಶ್ರದ್ಧೆಯಿಂದ ಕರೀತಾ ಇದೀಯಾ ಅಂದ್ರೆ
ನಾನಂತೂ ಬರ್ಲೇಬೇಕಾಯ್ತು. ಇಂದು ನಾನು ನಿನ್ನ ಕಾಲನಾಗಿಯೇ ಬಂದಿದ್ದು ಕೃಷ್ಣ. ಇಂದು ಇದೇ ಬರ್ಸಾನದಲ್ಲಿ ನಿನ್ನ ಸಾವಾಗಲಿದೆ. ಕಂಸನ ಸಾವಿನ ಆಕಾಶವಾಣಿ ಇಂದು ಸುಳ್ಳೆಂದು ಸಿದ್ಧವಾಗಲಿದೆ. ಕಂಸ ಮಹಿಷಾಸುರನ ಶಕ್ತಿಯಿಂದ ನಿನ್ನನ್ನು ಯಾವ ಶಕ್ತಿ ಕೂಡ ಕಾಪಾಡಲಾಗದು. ನಿನ್ನ ಶಕ್ತಿ ಎಲ್ಲಿದ್ದಾಳವಳು? ಎಲ್ಲಿದ್ದಾಳೆ ರಾಧೆ? ಕಂಸ ಮಹಿಷಾಸುರ, ನನ್ನ ಶಕ್ತಿ ಅಂತೂ ನನ್ನ ಒಳಗೆ ಇದೆ. ಆದ್ರೆ ಈಗ ರಾಧೆ ನನ್ ಜೊತೆಗಿದ್ದಿದ್ರೆ ನಿನ್ಗೆ ಇಷ್ಟು ಮಾತಾಡೋಕೆ ಅವಕಾಶ ಸಿಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ನಿನ್ನ ಅಂತ್ಯ ಆಗಿರ್ತಿತ್ತು. ಅಂತ್ಯವು ನಿನ್ನದಾಗುವುದು ಪರಮಾವತಾರಿ. ಈಗ ನೋಡು, ನಾನು ನಿನಗೆ ಕಂಸ ಮಹಿಷಾಸುರನ ಶಕ್ತಿ ತೋರಿಸುವೆ. ತೋರ್ಸು ತೋರ್ಸು, ಸ್ವಲ್ಪ ನಾನು ನೋಡ್ತೀನಿ ಕಂಸ ಮಹಿಷಾಸುರನ ಶಕ್ತಿ. ನಿಶಸ್ತ್ರನ ಮೇಲೆ ಯುದ್ಧ ಮಾಡಲೇ ನಾನು. ಒಂದು ವೇಳೆ ನಾನು ಹಾಗೆ ಮಾಡಿದರೆ ನನ್ನ ಮಹಿಮೆ ಸೋಲುತ್ತದೆ. ಎಲ್ಲಿದೆ ನಿನ್ನ ಶಸ್ತ್ರ? ಕಂಸ ಮಹಿಷಾಸುರ, ಇದು ಗೊಲ್ಲರ ಭೂಮಿ. ಮತ್ತೆ ನಿನ್ನಂತ ರಾಕ್ಷಸರಿಗೋಸ್ಕರ ನಮ್ಮ ಗೊಲ್ಲರ ದೊಣ್ಣೆನೇ ಹೆಚ್ಚು. ಆದ್ರೆ ನಿನ್ನ ಅಸ್ತ್ರಶಸ್ತ್ರ ಎಲ್ಲಿದೆ ಮಹಿಷಾಸುರ? ಸರಿಯಾಗಿ ನೋಡು ಈ ಶಸ್ತ್ರವನ್ನು. ಇದೇ ಶಸ್ತ್ರದಿಂದ ಇಂದು ನಿನ್ನ ಸಾವಾಗಲಿದೆ. ನಾನು ಹೇಳಿದ್ನಲ್ಲ ಕಂಸ ಮಹಿಷಾಸುರ, ನಮ್ಮ ಗೊಲ್ಲರ ದೊಣ್ಣೆ ನಿನ್ನಂತ ಅಸುರರಿಗೆ ಹೆಚ್ಚಾಯ್ತು ಅಂತ. ನಾರಾಯಣ ನಾರಾಯಣ. ಪ್ರಭು, ಒಂದು ಸಾಧಾರಣ ದೊಣ್ಣೆಯಲ್ಲಿ ಅಷ್ಟೊಂದು ಶಕ್ತಿಯೇ? ಇದು ಹೇಗೆ ಸಾಧ್ಯವಾಯಿತು ಪ್ರಭು? ದೇವರ್ಷಿ, ಇದು ನಿಮ್ಮ ಪ್ರಭುವಿನ ಮಹಿಮೆ. ಅವರೊಮ್ಮೆ ಒಂದು ಸೂಕ್ಷ್ಮ ವಸ್ತುವನ್ನು ಧರಿಸಿದರೂ ಅದೇ ಬ್ರಹ್ಮಾಸ್ತ್ರವಾಗುತ್ತದೆ. ನಾರಾಯಣ ನಾರಾಯಣ. ಸತ್ಯವಚನ ಮಾತೆ, ಸತ್ಯವಚನ. ನನ್ನ ಪ್ರಭುವಿನ ಲೀಲೆ ಅಪಾರವಾದದ್ದು. ಭಗವಂತ, ಭಗವಂತ, ಇದ್ಯಾವ್ ದೊಣ್ಣೆ? ತನುಗ್ ತಾನೇ ದೊಡ್ಡದಾಗ್ಬಿಡುತ್ತೆ, ತನುಗ್ ತಾನೇ ಸಣ್ಣದಾಗ್ಬಿಡುತ್ತೆ. ಮೊದಲು ಇವನ ದೊಣ್ಣೆ ಮುರಿಯುವೆ, ನಂತರ ಇವನನ್ನು. ನೋಡ್ದೆ ಕಂಸ ಮಹಿಷಾಸುರ, ನಿನ್ಗೆ ಇಷ್ಟು ಚಿಕ್ಕದಾಗಿರೋ ದೊಣ್ಣೆನು ಎದುರಿಸಕ್ಕಾಗ್ತಿಲ್ವಾ? ಪರಮಾವತಾರಿ, ಬಿಡು ನನ್ನ ಕಂಸ ಮಹಿಷಾಸುರ. ಗೊಲ್ಲ ಬರೋದಕ್ಕೆ ಯಾಕಿಷ್ಟು ತಡ ಆಗ್ತಿದೆ? ಕಂಸ ಮಹಿಷಾಸುರ ಅಲ್ಲಿಗೆ ಬಂದಿರಬಹುದಾ? ನಾನ್ ಬೇಗ ಹೋಗಿ ನೋಡ್ಕೊಂಡ್ ಬರೋದೊಳ್ಳೇದು. ಗೊಲ್ಲ,
ಬಂದಳು ನಿನ್ನ ಶಕ್ತಿ, ನಿನ್ನ ರಾಧೆ. ಮೊದಲು ರಾಧೆಯ ಅಂತ್ಯ ಮಾಡುವೆ, ಮತ್ತದರ ನಂತರ ಶಕ್ತಿಹೀನನಾದ ಈ ಪರಮಾವತಾರಿಯನ್ನು. ಕಂಸನು ಅಮರನಾಗುವ ಸಮಯ ಬಂದಿದೆ. ನಾರಾಯಣ ನಾರಾಯಣ. ಪ್ರಭು, ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಅನ್ಯಥಾ ಮಹಿಷಾಸುರ ರೂಪದ ಈ ಕಂಸ ದೇವಿ ರಾಧೆಯ ಅಂತ್ಯ ಮಾಡುತ್ತಾನೆ ಮತ್ತು ದೇವಿ ರಾಧೆಯ ಜೀವನದ ಅಂತ್ಯ ಅಂದರೆ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ. ಕಂಸ ಮಹಿಷಾಸುರನ ವಧೆ ಮಾಡುವೆಯ? ನೀನು ನನ್ನ ಶಕ್ತಿಗಳ ಎದುರು ಗೆಲ್ಲುವುದಕ್ಕಾಗದು ಬಾಲಕ. ಈಗ ನಾವಿಬ್ರು ಇಲ್ಲ ಸತ್ತೋಗ್ತೀವ? ಇನ್ನು ನಾವು ಸಿಗೋದೇ ಇಲ್ವಾ? ರಾಧೆ, ನಾವ್ ಯಾವತ್ತಾದ್ರೂ ಬೇರೆ ಆಗಿದೀವ? ಈ ಜಗತ್ತಿನ ಯಾವುದೇ ಶಕ್ತಿ ನಮ್ಮನ್ನ ದೂರ ಮಾಡಕ್ಕಾಗೋದಿಲ್ಲ. ರಾಧೆ, ನಿನ್ ಕೈ ಕೊಡು. ನನ್ಗೆ ಈ ಕಂಸ ಮಹಿಷಾಸುರನ ವಧೆ ನೀನ್ ಇಲ್ದೇನೆ ಮಾಡಕ್ಕಾಗೋದಿಲ್ಲ ರಾಧೆ. ಕಂಸ ಮಹಿಷಾಸುರ, ಇಂದು ಪ್ರಕೃತಿ ಮತ್ತು ಪುರುಷನ ಮಿಲನವಾಗಲು ಬಿಡುವುದಿಲ್ಲ. ಇಂದು ಇಬ್ಬರು ಸೇರುವುದು ತಮ್ಮ ತಮ್ಮ ಸಾವಿನಲ್ಲಿ. ಪರಮಾವತಾರಿ ಮತ್ತು ರಾಧೆಯ ಅಂತ್ಯ ಇಂದು ಆಯಿತು. ಪ್ರಕೃತಿ ಮತ್ತು ಪುರುಷನ ಮಿಲನವನ್ನು ಇಂದು ನಾನು ಖಂಡಿಸಿಬಿಟ್ಟಿದ್ದೇನೆ. ವಿಷ್ಣುವಿನ ಪೂರ್ಣಾವತಾರ ಯಾರು ಕಂಸನಿಗೆ ಮೃತ್ಯು ನೀಡಲೆಂದು ಬಂದನೋ ಆತ ತನ್ನ ಮತ್ತು ತನ್ನ ಶಕ್ತಿಯ ರಕ್ಷಣೆ ಕೂಡ ಮಾಡಲಾಗಲಿಲ್ಲ. ಇಂದು ಕಂಸನ ಮೃತ್ಯುವಿಗಾದ ಆಕಾಶವಾಣಿ ಸುಳ್ಳೆಂದು ಸಿದ್ಧವಾಯಿತು. ಕಂಸ ಅಜೇಯ, ಅಮರ, ಅವಿನಾಶಿಯಾದನು.
ಹೇ ಪರಮಪಿತ, ನೀವು ಈ ಸೃಷ್ಟಿಯ ವಿಧಾತ, ಪ್ರಕೃತಿಯ ನಿಯಾಮಕರು. ಈ ಕಂಸನಂಥ ಅಸುರ ಅಷ್ಟೊಂದು ಶಕ್ತಿಶಾಲಿ ಆಗಬಹುದೇ? ವಿಧಿಯ ವಿಧಾನವನ್ನೇ ಪರಿವರ್ತಿಸಬಹುದೇ? ಆ ಕಂಸ ಮಹಿಷಾಸುರನ ಪರಿವರ್ತಿತ ಸಂಯೋಜನೆ ಜಗತ್ಪಾಲಕ ವಿಷ್ಣು ಮತ್ತೆ ಮಾತೆ ಲಕ್ಷ್ಮಿಯ ಅವತಾರವನ್ನೇ ಅಂತ್ಯ ಮಾಡಲು ಸಕ್ಷಮವೇ ಪರಮಪಿತ? ಇಂದ್ರದೇವ, ಕಂಸ ಮಹಿಷಾಸುರನ ಸಂಯೋಜನೆ ಅಪ್ರಾಕೃತಿಕ, ಆದರೂ ಸತ್ಯವೇ. ಇದೂ ಸತ್ಯವೇ. ಈಗ ಈ ಪ್ರಕಾರದ ಶಕ್ತಿಯು ಸೃಷ್ಟಿಯ ನಿಯಮವನ್ನು ಅತಿಕ್ರಮಣ ಮಾಡಲು ಸಕ್ಷಮವಾಗಿವೆ. ಪ್ರಭು, ಇದೆಂತಹ ಅನರ್ಥವಾಯಿತು ಪ್ರಭು? ಇದು ಹೇಗೆ ಸಾಧ್ಯ? ನನ್ನ ಮನಸ್ಸು ಸ್ವೀಕಾರ ಮಾಡುತ್ತಿಲ್ಲ ಮತ್ತು ನನ್ನ ಕಣ್ಣಿಗೂ ನಂಬಿಕೆ ಬರುತ್ತಿಲ್ಲವಲ್ಲ ಪ್ರಭು. ದೇವಿ ರಾಧೆ ಮತ್ತು ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ, ಈ ಜಗತ್ತಿನಿಂದ ಧರ್ಮದ ಅಂತ್ಯ. ಹೇಗಿದು ಸಾಧ್ಯವಾಯಿತು ಪ್ರಭು? ಹೇಗಿದು ಸಾಧ್ಯವಾಯಿತು? ಇಲ್ಲ ಪ್ರಭು, ನೀವೇ ಹೇಳಿ ಇದು ಸುಳ್ಳೆಂದು, ಇದು ನಿಮ್ಮದೇ ಲೀಲೆ ಎಂದು. ಅಲ್ಲವೇ ಮಾತೆ? ಇದು ನನ್ನ ಪ್ರಭುವಿನ ಲೀಲೆ ತಾನೆ? ಓ ಚಕ್ರಧಾರಿ ವಿಷ್ಣು, ನಿನಗೆಂದು ಉದ್ಭವವಿಲ್ಲ ಮತ್ತು ಅಂತ್ಯವಿಲ್ಲ. ಆದರೆ ನೋಡು, ಇಂದು ಕಂಸ ಮಹಿಷಾಸುರನು ನಿನ್ನ ಪೂರ್ಣಾವತಾರ ಕೃಷ್ಣ ಮತ್ತು ನಿನ್ನ ಅರ್ಧಾಂಗಿನಿ ಲಕ್ಷ್ಮಿಯ ಅವತಾರ ರಾಧೆಯ ಅಂತ್ಯ ಮಾಡಿದ್ದಾನೆ. ಇನ್ನಾದರೂ ಕೆಳಗೆ ಬಾ. ನನಗೆ ತಿಳಿದಿದೆ, ನೀನು ಕಂಸ ಮಹಿಷಾಸುರನ ಶಕ್ತಿಯಿಂದ ಭಯಭೀತನಾಗಿದ್ದೀಯ. ಕೆಳಗೆ ಇಳಿಯಲಾರೆ, ಬರಬೇಡ. ನಿನ್ನನ್ನು ನಿನ್ನ ಲೋಕದೊಂದಿಗೆ ಇಲ್ಲಿಂದಲೇ ಸಮಾಪ್ತ ಮಾಡುತ್ತೇನೆ. ನಾರಾಯಣ ನಾರಾಯಣ. ಪ್ರಭು, ಈ ಅಧರ್ಮಿಯು ನಿಮಗೆ ಸವಾಲು ಹಾಕುತ್ತಿದ್ದಾನೆ. ಮಹಿಷಾಸುರನ ರೂಪಧಾರಣೆ ಮಾಡಿ ಕಂಸನ ಅಹಂಕಾರ ಎಷ್ಟು ಭಯಾನಕವಾಯಿತೆಂದರೆ ಈಗಿವನ ಸ್ವರ ವಿಷ್ಣು ಲೋಕವನ್ನು ತಲುಪುತ್ತಿದೆಯಲ್ಲ ಪ್ರಭು. ನೀವು ಅವನಿಗೆ ಶಿಕ್ಷೆ ಕೊಡಲೇಬೇಕು ಪ್ರಭು. ಇವನ ಅಂತ್ಯ ಮಾಡಿರಿ ಪ್ರಭು, ಇವನ ಅಂತ್ಯ ಮಾಡಿರಿ. ಇಂದು ನಿನ್ನ ನಿಧನವಾಗಲಿದೆ ಅನಾದಿ ವಿಧಾನ. ಓ ಅಮರ ಪ್ರಭು, ಇಂದು ನೀನು ಕಂಸನ ಕೈಯಿಂದ ಸಾಯಲಿರುವೆ. ನೀನು ನಿನ್ನನ್ನೇ ಶಾಶ್ವತ ಎನ್ನುತ್ತೀಯಲ್ಲವೇ? ನಾನಿಂದು ನಿನ್ನ ಸದಾ ಸದಾ ಕಾಲಕ್ಕೂ ನಾಶ ಮಾಡುವೆ. ನಾರಾಯಣ ನಾರಾಯಣ. ಪ್ರಭು, ನೀವೇನು ಮಹಿಷಾಸುರ ರೂಪಿ ಕಂಸನ ವಿನಾಶಕಾರಿ ಅಸ್ತ್ರವನ್ನು ವಿಷ್ಣು ಲೋಕ ತಲುಪುವ ಮೊದಲೇ ತಡೆದಿರಿ. ಆದರೆ ಪ್ರಭು, ಈ ಜಗತ್ತನ್ನು ಮಹಿಷಾಸುರ ರೂಪಿ ಕಂಸನ ಅನಾಚಾರದಿಂದ ಯಾರು ಕಾಪಾಡುವರು? ನಿಮ್ಮ ಮೌನವೇಕೆ ಪ್ರಭು? ಕಂಸ ಮಹಿಷಾಸುರನ ಅಧರ್ಮ ನೋಡುತ್ತಲೇ ನಾನು ವಿಚಲಿತನಾಗಿದ್ದೇನೆ. ಶೀಘ್ರದಲ್ಲೇ ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಹೇ ಪ್ರಭು, ನಿಮ್ಮ ಮೌನ ಮುರಿಯಿರಿ. ನಡೆಯುತ್ತಿರುವ ಘಟನೆಯ ಬಗ್ಗೆ ವಿವರಿಸಿ ಪ್ರಭು. ಇಲ್ಲದಿದ್ದರೆ ಸಮಯಕ್ಕೂ ಮೊದಲೇ ಸೃಷ್ಟಿಯ ವಿನಾಶ ಆಗುತ್ತದೆ. ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಹೇ ದೇವರಾಜ, ಇಂದು ನಿಮ್ಮ ಪ್ರಭು ಏನೇ ಮಾಡಿದರೂ ಶ್ರೀಕೃಷ್ಣನ ಅವತಾರದ ನಿಯಮಗಳು ಖಂಡಿಸಲ್ಪಡುತ್ತವೆ. ಜಗತ್ತಿಗೆ ಸಿಗುವಂತಹ ಸಂದೇಶ ಕೃಷ್ಣನಿಗಂತೂ ಕಷ್ಟದಿಂದ ರಕ್ಷಣೆ ಸಿಗುತ್ತಿತ್ತು, ಏಕೆಂದರಾತ ದೇವರಾಗಿದ್ದ. ಅದಕ್ಕೆಂದೇ ಈ ಸಂಕಟಗಳ ಪರಿಹಾರವು ಮಾನವೀಯ ಆಧಾರದಿಂದಲೇ ಸಾಧ್ಯ. ಮಾತೆ, ಆದರೆ ಇದರ ಸಂಭವ ಹೇಗೆ ಸಾಧ್ಯ? ದೇವರ್ಷಿ, ರಾಧೆ ಮತ್ತು ಕೃಷ್ಣನ ಅವತಾರ ಪ್ರೇಮ ಮತ್ತು ಭಕ್ತಿಯ ಸಂಗಮ.
ಕೃಷ್ಣ ಭಕ್ತಿಯಾದರೆ ರಾಧೆ ಪ್ರೇಮ. ಮತ್ತು ಎಲ್ಲಿ ಇಬ್ಬರೂ ಸೇರುವರೋ ಅಲ್ಲಿ ಜೀವನದ್ದಲ್ಲ, ಅಧರ್ಮದ ವಿನಾಶವಾಗುತ್ತದೆ. ಆದ್ದರಿಂದ ಮಹಿಷಾಸುರ ರೂಪಿ ಕಂಸನ ಸರ್ವನಾಶ ಮಾಡಲು ಈಗ ಪ್ರೇಮ ಮತ್ತು ಭಕ್ತಿಯಷ್ಟೇ ಪರಿಹಾರ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯತ್ನಂ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಅರ್ಥಾತ್ ನಾವು ನಮ್ಮ ಶರೀರ, ಮನ, ವಚನ, ಇಂದ್ರಿಯ, ಬುದ್ಧಿ ಮತ್ತು ಆತ್ಮದ ಪ್ರವೃತ್ತಿಯಿಂದೇನು ಮಾಡುವೆವೋ ಅದನ್ನು ನಾರಾಯಣನಿಗೆ ಸಮರ್ಪಿಸುತ್ತೇವೆ. ಇದೇ ಭಕ್ತಿಯ ವಾಸ್ತವಿಕ ಭೂಮಿಕೆ. ಇದೇ ಭಕ್ತಿ ಮಾನವೀಯ ಜೀವನದ ಶಕ್ತಿ. ಮತ್ತು ಭಕ್ತಿಯ ಈ ಭೂಮಿಕೆಯಲ್ಲಿ ಮಹಿಷಾಸುರ ರೂಪಿ ಕಂಸನ ಶಕ್ತಿಗಳ ಪ್ರಭಾವ ಸಮಾಪ್ತವಾಗುತ್ತದೆ. ನೀನು ನಿನ್ನನ್ನೇ ಅಂತರ್ಯಾಮಿ ಅನ್ನುತ್ತೀಯಲ್ಲವೇ? ನೀ ಎಲ್ಲವನ್ನು ನೋಡಬಹುದಲ್ಲವೇ? ನೋಡೀಗ ನಾನಾಗಿನಿಂದ ನಿನ್ನ ಪ್ರತೀಕ್ಷೆ ಮಾಡುತ್ತಿರುವೆ. ನೀನು ನನ್ನ ಅಸ್ತ್ರ ನಾಶ ಮಾಡಿರುವೆ. ಆದರೂ ಭಯಭೀತನೇಕೆ? ಬಾ, ಕೆಳಗೆ ಬಾ, ಯುದ್ಧ ಮಾಡು ನನ್ನೊಂದಿಗೆ. ಅನರ್ಥ ಆಗೋಯ್ತು, ಅನರ್ಥ ಆಗೋಯ್ತು ಭಗವಂತ, ಅನರ್ಥ ಆಗೋಯ್ತು ಭಗವಂತ, ಅನರ್ಥ ಆಗೋಯ್ತು. ಅನರ್ಥವು ಈಗ ಕ್ಷೀರಸಾಗರದಲ್ಲಿ ಕುಳಿತಿರುವ ವಿಷ್ಣುವಿಗಾಗುವುದು. ಯೋಚನೆ ನಂದು ಇದೇ ಆಗಿತ್ತು. ನೀವು ನೋಡಿದ್ರೆ ಇಲ್ಲಿ ಆ ವಂಚಕ ವಿಷ್ಣುನ ಕರೆಯೋದಕ್ ನಿಂತಿದ್ದೀರಾ. ಅವ್ನು ನೋಡಿದ್ರೆ ಅಲ್ಲಿ ಲೀಲೆ ರಚಿಸ್ಬಿಟ್ಟಿದ್ದಾನೆ. ರಾಧೆ ಕೃಷ್ಣ ಅದೃಶ್ಯ ಆಗ್ಬಿಟ್ರು ಭಗವಂತ, ಅದೃಶ್ಯ. ಅದೃಶ್ಯ? ಅದು ಹೇಗೆ ಅದೃಶ್ಯರಾದರು? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಸತ್ ಹೋದ್ ಮನುಷ್ಯ ಹೇಗೆ ಅದೃಶ್ಯ ಆಗ್ಬಿಡ್ತಾರೆ? ಆದ್ರೆ ಆಗಿದ್ದಾರೆ ಭಗವಂತ. ಹೋಗು, ಹುಡುಕು ಅವರನ್ನು. ಇಲ್ಲೆಲ್ಲೋ ಇರುತ್ತದೆ ಅವರ ಮೃತ ಶರೀರ. ಶಿಷ್ಯರೇ, ನಾವು ರಾಧೆ ಮತ್ತು ಕೃಷ್ಣನನ್ನು ಶೀಘ್ರಾತಿ ಶೀಘ್ರ ಒಂದು ಸುರಕ್ಷಿತ ಸ್ಥಾನಕ್ಕೆ ಕರೆದೊಯ್ಯಬೇಕಾಗಿದೆ. ಆ ಕಂಸ ಮಹಿಷಾಸುರ ನಮ್ಮ ಹಿಂದೆ ಹೊರಟಿರುತ್ತಾನೆ. ಭಗವಂತ, ನೀವು ಕ್ಷಮಿಸ್ತೀರಿ ಅಂದ್ರೆ ಒಂದ್ ಮಾತು ಹೇಳ. ಈ ಕೃಷ್ಣ ಮತ್ತೆ ರಾಧೆನ ಅದೃಶ್ಯ ಮಾಡುವಂತ ಷಡ್ಯಂತ್ರ ಗೊಲ್ಲರ ಗುರುದೇವಂದೇ. ನೀನು ಹೇಳಿದ್ದಕ್ಕೆ ನಾನು ಆ ಗರ್ಗಾಚಾರ್ಯನನ್ನು ಜೀವಂತ ಉಳಿಸಿದ್ದೆ. ಅಂತೂ ಭಗವಂತ ಕಂಸನ ಪರಾಕ್ರಮಗಾಥೆ ಬರೆಯದೆ ಬದಲಾಗಿ ಆ ಗರ್ಗಾಚಾರ್ಯ ತನ್ನ ಪೂರ್ತಿ ಜ್ಞಾನ ಮತ್ತು ಪೂರ್ತಿ ಯೋಗ ವಿದ್ಯೆಯನ್ನು ನನಗೆ ಅನಿಷ್ಟ ಮಾಡಲು ಬಳಸುತ್ತಾನೆ. ಭಗವಂತ, ನೀವೇನು ಚಿಂತನೆ ಮಾಡಬೇಡಿ. ಈ ಋಷಿಮುನಿ ಮಂದಿರ ಮತ್ತೆ ಆಶ್ರಮಕ್ಕಿಂತ ಹೆಚ್ಚಾಗಿ ಏನನ್ನೂ ಯೋಚಿಸೋದಿಲ್ಲ. ಹೆಚ್ಚಾಗಿ ಈ ಗೊಲ್ಲರ ಗುರುದೇವ ಕೂಡ ರಾಧೆ ಮತ್ತೆ ಕೃಷ್ಣನ ಅಲ್ಲೇ ಅಡಗಿಸಿರ್ತಾನೆ. ಪ್ರಭು ಮತ್ತು ಮಾತೆಗೋಸ್ಕರ ಈ ಸಮಯ ಒಂದೇ ಸ್ಥಾನ ಸುರಕ್ಷಿತವಾಗಿರುವುದು. ಒಂದು ವೇಳೆ ಗರ್ಗಾಚಾರ್ಯ ಇಲ್ಲಿ ಇಲ್ಲವೆಂದರೆ ಆ ರಾಧೆ ಮತ್ತು ಕೃಷ್ಣನ ಜೊತೆ ಎಲ್ಲಿ ಹೋಗಿರುತ್ತಾನೆ? ಗುರುದೇವ, ನಮ್ಮ ಆಶ್ರಮ ಅಂತೂ ಈ ದಿಕ್ಕಿನಲ್ಲೇ ಇದೆ. ನಾವೇಕೆ ವನದ ಕಡೆ ಹೋಗ್ಬೇಕು? ಕೃಷ್ಣ ಮತ್ತು ರಾಧೆಯ ಪ್ರಾಣ ಕಾಪಾಡುವುದಕ್ಕೆ ನಾವು ಅಂತಹ ಸ್ಥಾನವನ್ನು ಹುಡುಕಬೇಕು. ಅಲ್ಲಿ ಕಂಸ ಮಹಿಷಾಸುರ ತಲುಪಬಾರದು. ಅಂತ ಸುರಕ್ಷಿತ ಸ್ಥಾನ ಕೇವಲ ಅದೊಂದೇ, ಬಾಂಡೀರವನ. ಈ ವೃಜಮಂಡಲದಲ್ಲಿ ಎಲ್ಲಕ್ಕೂ ಸುರಕ್ಷಿತ ಸ್ಥಾನ ಬಾಂಡೀರವನವೇ. ಅವಶ್ಯವಾಗಿ ಆ ಗರ್ಗಾಚಾರ್ಯ ಕೃಷ್ಣ ರಾಧೆಯ ಜೊತೆ ಅಲ್ಲೇ ಹೋಗಿರುತ್ತಾನೆ. ಕಂಸ ಮಹಿಷಾಸುರ ನಮ್ಮನ್ನು ತಲುಪುವ ಮೊದಲು ನಾವು ಬಾಂಡೀರವನದಲ್ಲಿ ಪ್ರವೇಶ ಮಾಡಿರಲೇಬೇಕು.
ಹೇ ಬಾಂಡೀರ ವಟವೃಕ್ಷ, ನಾವು ನಿಮಗೆ ಶರಣಾಗಿ ಬಂದಿಹೆವು. ನನ್ನ ಪ್ರಭು ಶ್ರೀಕೃಷ್ಣ ಮತ್ತು ದೇವಿ ರಾಧೆಯ ಜೀವನದ ರಕ್ಷಣೆ ಮಾಡಿ. ಇಂದು ನೀವು ಪರಮಾವತಾರಿ ಶ್ರೀಕೃಷ್ಣ ಮತ್ತು ದೇವಿ ರಾಧೆಯ ಜೀವನದ ರಕ್ಷಣೆ ಮಾಡಿ, ಈ ಜಗತ್ತಿನಲ್ಲಿ ಧರ್ಮದ ರಕ್ಷಣೆ ಮಾಡಿ. ಭಗವಂತ, ಇವತ್ತೇನಾದ್ರೂ ಆ ಗೊಲ್ಲರ ಗುರುದೇವ ಸಿಕ್ಕಾಕೊಂಡ್ಬಿಟ್ರೆ ಆ ರಾಧೆ ಮತ್ತೆ ಕೃಷ್ಣನ್ ಜೊತೆಲಿ ಅವನಿಗೂ ನಮ್ಮಿಂದ ಮುಕ್ತಿ ಕೊಟ್ಬಿಡೋಣ. ಇಲ್ಲಿ ಕಂಸರೇ ಗುರು, ಇಲ್ಲಿ ಎಲ್ಲಾನು ಅವರಿಂದನೇ ಆಗೋದು. ನೀನೀಗ ಬಾಯಿ ಮುಚ್ಚದಿದ್ದರೆ ಅವರಿಗೂ ಮೊದಲು ನಾನು ನಿನ್ನ ಅಂತ್ಯ ಮಾಡುತ್ತೇನೆ. ಆದ್ರೆ ಭಗವಂತ, ನಾನೀಗ ಯಾವ ತಪ್ಪು ಮಾಡಿದ್ದೀನಿ? ಈ ಹೊಸ ಶರೀರದ ಮೋಹದಿಂದಾಗಿ ನೀನು ನನ್ನ ಪರಮ ಶತ್ರು ಕೃಷ್ಣ ರಾಧೆಯ ಆ ಶರೀರಗಳ ರಕ್ಷಣೆಯನ್ನು ಮರೆತಿದ್ದೆ. ಅವಶ್ಯವಾಗಿ ಆ ಗರ್ಗಾಚಾರ್ಯ ಇಬ್ಬರನ್ನು ಜೀವಂತ ಮಾಡಲು ಏನಾದರೂ ಪ್ರಯೋಗ ಮಾಡುತ್ತಿರುತ್ತಾನೆ. ಹೇ ಬಾಂಡೀರ ವಟ, ನನಗೆ ಗೊತ್ತು ರಾಧೆ ಮತ್ತು ಕೃಷ್ಣನ ಆ ಪ್ರೇಮ ಮೂರ್ತಿಯು ನಿಮ್ಮ ವಟವೃಕ್ಷದಲ್ಲಿ ವಾಸಿಸುತ್ತಿದೆ. ಈ ವಿಶಾಲ ವಟವೃಕ್ಷವು ಅವರ ಪ್ರೇಮದ ಆಧಾರವು. ಇಂದು ನೀವು ನನ್ನ ಕೂಗನ್ನು ಕೇಳಲೇಬೇಕು. ಇಂದು ಕಂಸ ಮಹಿಷಾಸುರನ ಅಧರ್ಮದ ಅಂತ್ಯ ಮಾಡಲು ಸುಗ ನೀವಿಲ್ಲಿ ಪ್ರಕಟವಾಗಲೇಬೇಕು. ಒಂದು ವೇಳೆ ಆ ಗರ್ಗಾಚಾರ್ಯನ ಪರಮಾವತಾರಿಯನ್ನು ಜೀವಂತ ಮಾಡಿಬಿಟ್ಟರೆ ಭಗವಂತ, ನಾವೀಗ ಬಾಂಡಿರವನನ್ನ ತಲುಪೇ ಬಿಟ್ವಿ. ಅಲ್ಲಿ ಹೋದ್ ಕೂಡ್ಲೆ ಕೃಷ್ಣ ಮತ್ತೆ ರಾಧೆಯ ಮೃತ ಶರೀರನ ನೀವ್ ವಿನಾಶ ಮಾಡಿ, ಮತ್ತೆ ನಾನು ಆ ಗೊಲ್ಲರ ಗುರುದೇವಂದು ಅಂತಿಮ ಸಂಸ್ಕಾರ ಮಾಡ್ಬಿಡ್ತೀನಿ. ಹೇ ಬಾಂಡೀರವರ, ಯುಗದಿಂದ ಅನೇಕ ಅವತಾರದಲ್ಲಿ ಕೃಷ್ಣ ಮತ್ತು ಮಾತೆಯ ರೂಪದಲ್ಲಿ ನೀವು ಈ ಬಾಂಡೀರ ವಟದಲ್ಲಿ ವಾಸ ಮಾಡಿದ್ದೀರಿ. ಇಂದು ನೀವು ಜಾಗೃತರಾಗಿ ಅದೇ ಪ್ರೇಮದ ಪರಿಚಯ ತೋರಬೇಕು. ಅನ್ಯಥಾ ಕಂಸ ಮಹಿಷಾಸುರನ ಅನರ್ಥವನ್ನು ಯಾರೂ ತಡೆಯಲಾಗದು.